ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ಹಾಸ್ಯ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಬದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ರೋಹಿಣಿ ರೆಡಿ ಆಗ್ತಾ ಇರ್ತಾಳೆ ರೂಮಲ್ಲಿ. ಇವಳು ಇಷ್ಟೊತ್ತಾದರೂ ಇನ್ನೂ ರೆಡಿಯಾಗಿಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ರೂಮಲ್ಲಿ ಬಂದು, ರೋಹಿಣಿ ಇನ್ನೂ ರೆಡಿಯಾಗಿಲ್ವೇನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇಲ್ಲ ಅತ್ತೆ, ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ರೋಹಿಣಿ ಕೇಳ್ತಾಳೆ, ಇಲ್ಲ ಅತ್ತೆ ಆಯಿತು, ಇನ್ನೇನು ಸ್ಟಾರ್ಟ್ ಆಗುತ್ತಲ್ವಾ ಶಾಸ್ತ್ರ ಅಂತ ಕೇಳಿದಾಗ, ಶಾಸ್ತ್ರ ಏನೋ ಶುರು ಆಗುತ್ತೆ ಅಮ್ಮ, ಇನ್ನು ನಿಮ್ಮ ತಂದೆಯಲ್ಲಿ ಎಲ್ಲಿ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಶಾಂತಿ ಕೇಳ್ತಾಳೆ. ಶಾಂತಿಗೆ ಕೋಪ ಬಂದ್ಬಿಟ್ಟು, ಅಲ್ಲ ಗುಂಗ್ರಿ, ಇನ್ನೂ ಆದರೂ ನಿಮ್ಮ ಅಪ್ಪ ಬಂದಿಲ್ವಲ್ಲ, ನಾನು ನೋಡಿದರೆ ನಮ್ಮ ಬೀಗ್ರ ಹತ್ರ ಮಲೇಷ್ಯಾದಿಂದ ಇವರ ರೋಹಿಣಿ ತಂದೆ ಬರ್ತಾನೆ ಅಂತ ಎಷ್ಟು ಇದರಿಂದ ಹೇಳಿದ್ದೀನಿ, ನಿನ್ನ ತಂದೆ ಏನಾದರೂ ಬರಲಿಲ್ಲ ಅಂದರೆ ನನ್ನ ಮಾನ ಮರ್ಯಾದೆ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಬೈತಾ ಇರ್ತಾರೆ. ಆಗ ರೋಹಿಣಿ, ಅತ್ತೆ ಈ ಥರ ಎಲ್ಲ ಮಾತಾಡಬೇಡಿ ಅತ್ತೆ, ಎಲ್ಲರ ಮುಂದೆ ಮಾನ ಮರ್ಯಾದೆಲ್ಲ ತೆಗಿಬೇಡಿ, ನನಗೆ ಅಪ್ಪ ಬರ್ತೀನಿ ಅಂತ ಹೇಳಿದ್ದಾರೆ, ಮೊಬೈಲ್ ಏನೋ ಸ್ವಿಚ್ ಆಫ್ ಆಗಿದೆ, ಮೋಸ್ಟ್ಲಿ ಅವ್ರು ಬರ್ತಾ ಇಲ್ಲ ಅನಿಸುತ್ತೆ, ಈಗ ನೋಡೋಣ ಇರಿ, ನಾನು ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಕಸ್ತೂರಿ ಹೇಳ್ತಾರೆ, ಅಲ್ಲಮ್ಮ, ಮಳೆಗಾಲದಲ್ಲಿ ಮಳೆ ಬರುತ್ತೆ ಅಂತ ನೋಡ್ತೀವಿ, ಆ ಥರ ನಿಮ್ಮ ತಂದೆಯವರು ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಈಗ ಮೊದಲನೇದು ನೋಡಿದ್ರೆ ನಿಂದೆ ಶಾಸ್ತ್ರ ಇರೋದು, ನಿಮ್ಮ ಶಾಸ್ತ್ರದಲ್ಲಿ ತಂದೆ ಇರಬೇಕು, ನೋಡಿದ್ರೆ ನಿಮ್ಮ ತಂದೆ ಇನ್ನೂ ಬಂದಿಲ್ಲ, ಏನು ಮಾಡೋದು ರೋಹಿಣಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ರೋಹಿಣಿ ಹೇಳ್ತಾಳೆ, ಅಲ್ಲ ಅತ್ತೆ, ನಾನು ಫೋನ್ ಮಾಡಿದರೆ ತಾನೇ ಅದು ಫೋನ್ ರಿಸೀವ್ ಮಾಡಿದರೆ ತಾನೇ ಅವ್ರು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗೋದು, ನೋಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಕಾಲ್ ಮಾಡ್ತಾಳೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಅದನ್ನು ಕೇಳಿಸ್ಕೊಂಡಿದ್ದ ಶಾಂತಿ ನೋಡಿ, ಅಲ್ಲಮ್ಮ, ನೀನು ನೋಡಿದ್ರೆ 2 ಸರ ಹಾಕ್ಕೊಂಡಿದ್ಯಾ, ಅಲ್ಲಿ ನೋಡು ಶ್ರುತಿ ಫುಲ್ಲು ಚಿನ್ನ ತುಂಬ್ಕೊಂಡು ಕೂತಿದ್ದಾಳಲ್ಲಿ ಅಂತ ಹೇಳಿದಾಗ, ತಗೋ ನನ್ನ ಚೈನ್ ನೀನು ಹಾಕೋ ಅಂತ ತೆಗೆದು ಕೊಡೋಕೆ ಹೋದಾಗ, ಇರಲಿ ತಗೊಳಮ್ಮ, ನಿಮ್ಮ ತಂದೆ ಹೇಗೋ ಚಿನ್ನ ತರ್ತಾರಲ್ಲ, ಆಗ ನೀನು ಆ ಚಿನ್ನನ ನೀನು ಹಾಕೋ, ಆಮೇಲೆ ಇದು ನನಗೆ ತಕ್ಕೊಡು ಅಂತ ಹೇಳ್ಬಿಟ್ಟು ಚಿನ್ನನ ಅವಳು ಸರನ ತೆಗೆದ್ಬಿಟ್ಟು ಕೊಡೋಕೆ ಹೋಗ್ತಾಳೆ. ಕಸ್ತೂರಿ ನೋಡ್ಬಿಟ್ಟು, ನೋಡಿ ಇಂಥ ಅತ್ತೆ ಎಲ್ಲಿ ಸಿಗ್ತಾರೆ, ತನ್ನ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ತನ್ನ ಕೊರಳಲ್ಲಿರೋದು ಚಿನ್ನ ಚೈನ್ನ ತಕ್ಕೊಡ್ತಾ ಇದ್ದಾರೆ, ಇಂಥ ಅತ್ತೆ ಸಿಗೋಕ್ಕೆ ಎಷ್ಟು ಪುಣ್ಯ ಮಾಡಿದ್ಯಾ ರೋಹಿಣಿ ನೀನು ಅಂತ ಹೇಳ್ಬಿಟ್ಟು ಕಸ್ತೂರಿ ಹೇಳ್ತಾಳೆ. ರೋಹಿಣಿ, ನಾವು ಹೋಗಿರ್ತೀವಿ, ನಿಮ್ಮ ತಂದೆ ಬಂದಾಗ ನಮಗೆ ಕರಿ ಅಂತ ಹೇಳಿದಾಗ, ಹೌದು ರೋಹಿಣಿ, ನಿಮ್ಮ ತಂದೆ ಬರ್ತಾರಲ್ಲ, 2-3 kg ಚಿನ್ನ ತರ್ತಾರಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ, ಅತ್ತೆ 2-3 kg ಚಿನ್ನನ, ಅದು ನಮ್ಮ ಅಪ್ಪನ ಅಂತ ಹೇಳ್ಬಿಟ್ಟು ಶಾಕಲ್ಲಿ ರೋಹಿಣಿ ಕೇಳ್ತಾಳೆ. ಆಗ ಶಾಂತಿ ಕೇಳ್ತಾಳೆ, ಯಾಕೆ ನಿಮ್ಮಪ್ಪ ಮಲೇಷ್ಯಾದಿಂದ ತಾನೇ ಬರ್ತಾ ಇರೋದು, ಅವ್ರ ಲೆವೆಲ್ಗೆ ಇಷ್ಟು ಚಿನ್ನ ತರೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ. ಪೂಜಾ ಸೆಂಟ್ರಲ್ಲಿ ಮೇಂಟೈನ್ ಮಾಡೋಕ್ಕೆ ಅಂದ್ಬಿಟ್ಟು ಮಾತಾಡ್ತಾಳೆ. ಅಲ್ಲ ಆಂಟಿ, ಅವ್ರೇನು ಪಕ್ಕದೂರದಿಂದ ತೆಂಗಿನಕಾಯಿ ಥರ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಶಾಂತಿ, ಏನಂದೆ ನೀನು ಅಂತ ಹೇಳ್ಬಿಟ್ಟು ಕೇಳಿದಾಗ ಪೂಜಾ ಹೇಳ್ತಾಳೆ, ಅಲ್ಲ, ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರಲ್ವಾ, ಕಾನೂನು ಪ್ರಕಾರ ಅಲ್ಲೆಲ್ಲ ಚೆಕ್ಕಿಂಗ್ ಮಾಡ್ತಾರೆ, ಗೋಲ್ಡ್ ಏನಾದ್ರು ತಂದರೆ ಅವರಿಗೆ ಕೇಸ್ ಆಗುತ್ತೆ, ಆ ಥರ ತರಂಗಿಲ್ಲ, ಎಷ್ಟು ತರಬೇಕು ಅಷ್ಟೇ ತರಬೇಕು ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ. ಆಗ ಚಿನ್ನ ಎಷ್ಟಾದರೂ ತರಲಿ, ಒಟ್ಟು ತರ್ತಾರೆ ಅಲ್ವಾ, ಆವಾಗ ನಾನು ಈ ಚೈನ್ನ ಇಸ್ಕೋತೀನಿ, ಈ ಗುಂಗ್ರಿ ಇದನ್ನು ಎಲ್ಲ ನಿಭಾಯಿಸ್ಕೊಂಡು ಈ ಫಂಕ್ಷನ್ ಮುಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ. ಎಲ್ಲ ಮುಗಿದ್ಮೇಲೆ ಇವ್ರ ತಂದೆ ಬಂದಾಗ, ಮಲೇಷ್ಯಾದಿಂದ ಇವ್ರ ತಂದೆ ಬಂದಾಗ, ನಾನು ಮನೋಜಂದು ಬಿಸ್ನೆಸ್ ಬಗ್ಗೆ ನಾನೇ ಡೈರೆಕ್ಟಾಗಿ ಅವ್ರ ತಂದೆ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ಆಗ ಅಲ್ಲಿಂದ ಶಾಂತಿ ಮತ್ತು ಕಸ್ತೂರಿ ಎಲ್ಲ ಹೊರಟೋಗ್ತಾರೆ. ಅದೇ ಟೈಮಲ್ಲಿ ರೌಡಿಗಳೆಲ್ಲ ಬಂದ್ಬಿಟ್ಟು, ನೀವು ಯಾರು ಅಂತ ಹೇಳಕ್ಕೆ ಹೋಗಬೇಡಿ, ನಾವ್ಯಾವ್ರು ಯಾರು ಅಂತ ನೋಡ್ಬಿಟ್ಟು ಎಲ್ಲ ಸರಿಯಾಗಿ ಕೂಡಿಸಿ ಅವ್ರಿಗೆ ಅವಮಾನ ಆಗೋ ಥರ ನಾವು ಮಾಡ್ತೀವಿ, ಸೀದಾ ಅವರು ಸ್ವರ್ಗಕ್ಕೆ ಹೋಗಬೇಕು ಆ ಥರ ಮಾಡ್ತೀವಿ ಅಂತ ಹೇಳಿದಾಗ, ಆಗ ಪೂಜಂಗೆ ರೋಹಿಣಿ ಹೇಳ್ತಾಳೆ, ಏನೇ ಟೋಟಲಿ ನೀನು ಸೂರ್ಯಂಗೆ ಸಾಯಿಸ್ಬೇಕು ಅಂತಲೇ ಕರೆಸ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ರೌಡಿಗಳು ಹೇಳ್ತಾರೆ, ಇಲ್ಲ ಆ ಥರ ಹೇಳಿಲ್ಲ, ಕುಡಿದ್ರೆ ಸ್ವರ್ಗಕ್ಕೆ ತಾನೇ ತೇಲಾಡ್ತಾ ಇರ್ತಾರೆ ಅಂತ ಹೇಳಿದಾಗ, ತೋರಿಸಿ ಅವ್ರು ಯಾರು ಅಂತ ತೋರಿಸಿ ಅಂತ ಹೇಳ್ಬಿಟ್ಟು ಕೇಳಿದಾಗ ರೌಡಿಗಳು, ಆಗ ಪೂಜಾ ಕರ್ಕೊಂಡು ಹೋಗ್ಬಿಟ್ಟು ರೌಡಿಗಳನ್ನ ಸೂರ್ಯನ ತೋರಿಸ್ತಾಳೆ. ಪೂಜಾ ತೋರಿಸಿದ್ಮೇಲೆ, ನೋಡಿ ಇವ್ರ ಹೆಂಡ್ತಿ, ಇವನೇ ಸೂರ್ಯ, ಅವ್ರ ಪಕ್ಕ ಕೂತಿದ್ದಾಳಲ್ಲ ಮೀನಾ, ಅವಳ ಹೆಂಡ್ತಿ, ಅವಳೆಲ್ಲಾದರೂ ಹೋದಾಗ ಅಲ್ಲಿಗೆ ಅವ್ನಿಗೆ ಆ ಟೈಮ್ ನೋಡಿಕೊಂಡು ಇವ್ನಿಗೆ ಕುಡಿಸಿ ಅವಮಾನ ಆಗೋ ಥರ ನೀವು ಮಾಡಬೇಕು, ಅಷ್ಟೇ ತಾನೇ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೇಳಿದಾಗ ಆಮೇಲೆ ಅವರು ರೌಡಿಗಳು, ಇಷ್ಟೇ ತಾನೇ, ನಾವು ಮಾಡ್ತೀವಿ, ನಮ್ಮ ಕೆಲಸನ ನಾವು ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.